ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಮತ್ತು ಹತ್ಯೆ ಕೇಸ್ನಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆಯಾಗಿದೆ. ಸ್ವಯಂ ಪ್ರೇರಿತವಾಗಿ ವಿಚಾರಣೆ ಕೈಗೆತ್ತಿಕೊಂಡಿರುವ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಮಹಿಳಾ ಡಾಕ್ಟರ್ ಸೇಫ್ಟಿಗಾಗಿ 10 ಸದಸ್ಯರ ನ್ಯಾಷನಲ್ ಟಾಸ್ಕ್ ಫೋರ್ಸ್ ಅನ್ನ ರಚಿಸುವಂತೆ ಆದೇಶ ಕೊಟ್ಟಿದೆ. ಅಲ್ಲದೆ ಪ್ರತಿಭಟನೆ ನಡೆಸ್ತಾ ಇರುವ ವೈದ್ಯರು ಹಾಗೂ ಮೆಡಿಕಲ್ ವಿದ್ಯಾರ್ಥಿಗಳ ರಕ್ಷಣೆಗೆ ಕ್ರಮ ತಗೊಳ್ತೀವಿ ಅಂತ ಭರವಸೆ ಕೊಟ್ಟಿದೆ. ಅಷ್ಟೇ ಅಲ್ಲ, ದಯವಿಟ್ಟು ನಮ್ಮ ಮೇಲೆ ನಂಬಿಕೆ ಇಡಿ, ಕೆಲಸಕ್ಕೆ ವಾಪಸ್ ತೆರಳಿ ಅಂತ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇದೇ ವೇಳೆ ಕಲ್ಕತ್ತಾ ಪೊಲೀಸರಿಗೆ ಮತ್ತು ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ತೀವ್ರ ತರಾಟೆ ತಗೊಂಡಿದೆ ಸುಪ್ರೀಂ ಕೋರ್ಟ್. ಹಾಗೆ ಕೇಸ್ ರಿಪೋರ್ಟ್ ಅನ್ನು ಆಗಸ್ಟ್ 22ನೇ ತಾರೀಕು ಸುಪ್ರೀಂ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ ಆದೇಶವನ್ನು ಕೊಟ್ಟಿದೆ. ಮುಂದಿನ ವಿಚಾರಣೆಯನ್ನ ಆಗಸ್ಟ್ 22ಕ್ಕೆ ಫಿಕ್ಸ್ ಮಾಡಲಾಗಿದೆ. ತುಂಬಾ ಫಾಸ್ಟ್ ಆಗಿ ಇದನ್ನ ತಗೊಳ್ಳೋಕೆ ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡೋದಂಗೆ ಕಾಣಿಸ್ತಾ ಇದೆ. ಇನ್ನು ಪ್ರಕರಣದ ಆರೋಪಿ ಸಂಜಯ್ ರಾಯ್ ಬಗ್ಗೆ ಖುದ್ದು ಆತನ ಅತ್ತೆ ದುರ್ಗಾದೇವಿ ಮಾತನಾಡಿದ್ದಾರೆ. ಅವನು ಒಳ್ಳೆ ವ್ಯಕ್ತಿಯಲ್ಲ, ಆತನನ್ನ ನೀವು ಗಲ್ಲಿಗೆ ಹಾಕಿಬಿಡಿ, ಇಲ್ಲ ನಿಮಗೇನು ಇಷ್ಟನೋ ಮಾಡಿ, ಆದರೆ ಈ ಕೃತ್ಯವನ್ನ ಅವನೊಬ್ಬನೇ ಮಾಡಿರ್ಲಿಕ್ಕಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೊಸ ಮಾಹಿತಿ ಪ್ರಕಾರ ಈ ಕೃತ್ಯ ನಡೆಯೋಕ್ಕೂ ಮುಂಚೆ ಆರೋಪಿ ಸಂಜಯ್ ರಾಯ್ ರೆಡ್ ಲೈಟ್ ಏರಿಯಾಗೆ ವಿಸಿಟ್ ಮಾಡಿದ್ದ, ಕುಡಿದಿದ್ದ ಅಂತ ಕೂಡ ಹೇಳಲಾಗಿದೆ. ಅಂದ್ರೆ ವೇಶ್ಯಾವಾಟಿಕೆ ನಡೀತಿದ್ದ ಜಾಗಕ್ಕೆ ಹೋಗಿದ್ದ ಅಂತ. ಇತ್ತ ಪಶ್ಚಿಮ ಬಂಗಾಳ ಸರ್ಕಾರ ಆರ್ಜಿಕರ್ ಮೆಡಿಕಲ್ ಕಾಲೇಜು ಹಣಕಾಸಿನ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸೋಕೆ ಟೀಮ್ ಅನ್ನ ರಚಿಸಿದ್ದೀವಿ ಅಂತ ಹೇಳ್ಕೊಂಡಿದೆ. ಏನು ಕಲ್ಕತ್ತಾ ಪ್ರತಿಭಟನೆಗೆ ಸೌರವ್ ಗಂಗೂಲಿ ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಹೀಗೆ ಕಲ್ಕತ್ತಾ ಕೇಸ್ ದೇಶದಲ್ಲಿ ಕೋಲಾಹಲ ಕಾರಣ ಆಗಿದ್ರೆ ಮಹಾರಾಷ್ಟ್ರದಲ್ಲೂ ಕೂಡ ದೊಡ್ಡ ಪ್ರತಿಭಟನೆ ಭುಗಿಲೆದ್ದಿದೆ. ಅಲ್ಲಿ ಏನಾಗಿದೆ ಹಾಗಾದ್ರೆ, ಥಾಣೆ ಜಿಲ್ಲೆಯ ಬದ್ಲಾಪುರ್ನ ಶಾಲೆಯಲ್ಲಿ 4 ವರ್ಷದ 2 ಹೆಣ್ಣು ಮಕ್ಕಳ ಮೇಲೆ ನರ್ಸರಿ ಶಾಲಾ ಸಹಾಯಕ ಸಿಬ್ಬಂದಿಯೊಬ್ಬ ಅತ್ಯಾಚಾರ ಎಸಗಿದ್ದಾನೆ ಅನ್ನೋ ಆರೋಪ ಕೇಳಿಬಂದಿದೆ. ಘಟನೆ ಆಗಸ್ಟ್ 13ನೇ ತಾರೀಕು ನಡೆದಿದೆ. ಎಫ್ಐಆರ್ ಆಗಸ್ಟ್ 18ನೇ ತಾರೀಕು ದಾಖಲಾಗಿದೆ. ಆಮೇಲೆ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಈಗ ಈ ಘಟನೆ ಕೂಡ ದೊಡ್ಡ ಕೋಲಾಹಲ ಕಾರಣ ಆಗ್ತಾ ಇದೆ. ಮಹಾರಾಷ್ಟ್ರದ ಜನ ಬೀದಿಗಳಿಗಿಳಿದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ರೈಲ್ವೆ ಟ್ರ್ಯಾಕ್ ಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ. ಟ್ರೈನ್ ಗಳನ್ನ ತಡೆದು ನಿಲ್ಲಿಸ್ತಾ ಇದ್ದಾರೆ. ಹಾಗೆ ಪೊಲೀಸರ ಮೇಲೆ ಪ್ರತಿಭಟನಾಕಾರರು ಕಲ್ಲು ತೂರಾಟ ಮಾಡಿದ್ದಾರೆ. ಪ್ರತಿಭಟನೆಯನ್ನ ಕಂಟ್ರೋಲ್ ಮಾಡೋಕೆ ಲಾಠಿ ಚಾರ್ಜ್ ಮಾಡಲಾಗಿದೆ. ಇನ್ನು ಪ್ರತಿಭಟನೆ ತೀವ್ರ ರೂಪಕ್ಕೆ ಹೋಗ್ತಿದ್ದ ಹಾಗೆ ಮಹಾರಾಷ್ಟ್ರ ಡಿಸಿಎಂ ಎಸ್ಐಟಿ ರಚನೆ ಮಾಡಿದ್ದಾರೆ. ಅಲ್ಲದೆ ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಗಮನಿಸಿದ್ದೀವಿ, ಆಲ್ರೆಡಿ ಎಸ್ಐಟಿಯನ್ನ ರಚಿಸಲಾಗಿದೆ, ಆರೋಪಿಗಳನ್ನ ಬಿಡಲ್ಲ ಅಂತ ಹೇಳಿದ್ದಾರೆ. ಇದರ ನಡುವೆ ಶಾಲೆಯ ಆಡಳಿತ ಕೂಡ ಕ್ರಮ ತಗೊಂಡಿದೆ. ಪ್ರಾಂಶುಪಾಲರನ್ನ ಸಸ್ಪೆಂಡ್ ಮಾಡಿ ಕ್ಲಾಸ್ ಟೀಚರ್ ಮತ್ತು ಮಕ್ಕಳ ಆರೈಕೆ ಮಾಡೋ ನಾನಿಯನ್ನ ಡಿಸ್ಮಿಸ್ ಮಾಡಿದೆ. ಕಲ್ಕತ್ತಾ ಡಾಕ್ಟರ್ ಅತ್ಯಾಚಾರ ಹತ್ಯೆ ಪ್ರಕರಣ ಸಂಬಂಧ ಐಎನ್ಡಿಎ ಕೂಟದಲ್ಲೂ ಕೂಡ ಬಿರುಕು ಮೂಡಿದೆ. ಇತ್ತೀಚೆಗೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಕಥುವಾ ಟು ಕಲ್ಕತ್ತಾ ಅಂತ ಪೋಸ್ಟ್ ಮಾಡಿದ್ರು. ಇದಕ್ಕೆ ರಿಯಾಕ್ಟ್ ಮಾಡಿರೋ ಟಿಎಂಸಿ, ರಾಹುಲ್ ಗಾಂಧಿ ನೀವು ನಿಮ್ಮ ಸಿದ್ದರಾಮಯ್ಯರಿಗೆ, ನಿಮ್ಮ ಸಿಎಂಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತೀರಾ, ಅವರ ಮೇಲಿರೋ ಭ್ರಷ್ಟಾಚಾರದ ಆರೋಪ ಬಹಳ ಘೋರವಾಗಿದೆ ಅಂತ ಟಿಎಂಸಿ ಸಂಸದ ಕುನಾಲ್ ಘೋಷ್ ಹೇಳಿಕೆಯನ್ನು ಕೊಟ್ಟರು. ಅಲ್ಲದೆ ಪಶ್ಚಿಮ ಬಂಗಾಳದ ಘಟನೆ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಅದಕ್ಕೆ ಮಮತಾ ಬ್ಯಾನರ್ಜಿ ಅವರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳದೆ ನೀವು ಕಾಮೆಂಟ್ ಮಾಡಿದ್ದೀರಿ. ಸೊ ದಯವಿಟ್ಟು ನಿಮ್ಮ ಸಿಎಂ ಬಗ್ಗೆ ಏನಾದರೂ ಕ್ರಮ ತಗೊಳ್ಳಿ ಮೊದಲು ಅಂತ ಅವರು ಕಾಂಗ್ರೆಸ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಇನ್ನು ಚೆನ್ನೈನಲ್ಲೂ ಕೂಡ ಇಂಥದ್ದೇ ಇನ್ನೊಂದು ಪ್ರಕರಣ ವರದಿಯಾಗಿದೆ. 13 ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಲಾಗಿದೆ. ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಮಾಜಿ ಸಿಬ್ಬಂದಿಯೊಬ್ಬನ ಸಹಾಯ ಪಡೆದು ಎನ್ಸಿಸಿ ಸಂಯೋಜಕ ಅಂತ ಬಿಂಬಿಸಿಕೊಂಡಿದ್ದ ವ್ಯಕ್ತಿಯೊಬ್ಬ ಕೃಷ್ಣಗಿರಿಯ ಖಾಸಗಿ ಶಾಲೆಯಲ್ಲಿ 4 ದಿನಗಳ ಕಾಲ ನಕಲಿ ಎನ್ಸಿಸಿ ಶಿಬಿರ ನಡೆಸಿದ್ದ. ಈ ವೇಳೆ 13 ವರ್ಷದ ಬಾಲಕಿ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ. ಜೊತೆಗೆ ಶಿಬಿರದಲ್ಲಿದ್ದ ಇತರ 12 ಬಾಲಕಿಯರನ್ನ ಕೂಡ ಲೈಂಗಿಕವಾಗಿ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅಂತ ಆರೋಪಿಸಲಾಗಿದೆ. ಈ ಸಂಬಂಧ 11 ಮಂದಿಯನ್ನ ಬಂಧಿಸಲಾಗಿದ್ದು ಪೋಕ್ಸೋ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಈ ಕಡೆ ಬೆಂಗಳೂರಿನ HSR ಲೇಔಟ್ನಲ್ಲಿ ಯುವತಿ ಮೇಲಿನ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಈಗ ಟ್ವಿಸ್ಟ್ ಸಿಕ್ಕಿದೆ. ಅಚ್ಚರಿಯನ್ನು ಹಾಗೆ ಸಂತ್ರಸ್ತೆಯ ವಿರುದ್ಧ ಈಗ ಎಫ್ಐಆರ್ ದಾಖಲಾಗಿದೆ. ಸಂತ್ರಸ್ತೆಯ ವಿರುದ್ಧ ಸಂತ್ರಸ್ತ ಯುವತಿ ಮೇಲೆ ಅಜಾಗರೂಕರಾಗಿ ವಾಹನ ಚಾಲನೆ ಮಾಡಿದ್ದಾರೆ ಅನ್ನೋ ದೂರನ್ನ ಆಟೋ ಡ್ರೈವರ್ ಕೊಟ್ಟಿದ್ದು ಎಫ್ಐಆರ್ ಆಗಿದೆ. ಎಲ್ಲೊಂದು ಕಡೆ ಕಲ್ಕತ್ತಾ ಕೇಸ್ನಿಂದ ಎಚ್ಚೆತ್ತುಕೊಂಡಿರೋ ರಾಜ್ಯ ಸರ್ಕಾರ ವೈದ್ಯಕೀಯ ಸಿಬ್ಬಂದಿಯ ರಕ್ಷಣೆಗಾಗಿ ಟಾಸ್ಕ್ ಫೋರ್ಸ್ ರಚನೆಗೆ ತೀರ್ಮಾನ ಮಾಡಿದೆ. ಏನೋ ಲ್ಯಾಟರಲ್ ಎಂಟ್ರಿ ವಿಚಾರವಾಗಿ ಮೋದಿ ಸರ್ಕಾರ ದೊಡ್ಡ ಯು ಟರ್ನ್ ಹೊಡೆದಿದೆ. ಯುಪಿಎಸ್ಸಿಯ 45 ಹುದ್ದೆಗಳಿಗೆ ಲ್ಯಾಟರಲ್ ಎಂಟ್ರಿ ಮೂಲಕ ನೇಮಕಾತಿ ಮಾಡಿಕೊಳ್ಳೋ ನಿರ್ಧಾರವನ್ನ ವಾಪಸ್ ಪಡೆದಿದೆ. ಈ ಕುರಿತು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಯುಪಿಎಸ್ಸಿ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ. ಲ್ಯಾಟರಲ್ ಎಂಟ್ರಿ ಮೂಲಕ ಯುಪಿಎಸ್ಸಿಯ ಹುದ್ದೆಗಳಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರೋ ಜಾಹೀರಾತನ್ನ ತೆಗೆದುಹಾಕಿ ಅಂತ ಪಿಎಂ ಮೋದಿ ಸೂಚಿಸಿದ್ದಾರೆ. ವಿಪಕ್ಷಗಳು ಮತ್ತು ಎನ್ಡಿಎ ಕೂಟದ ಮಿತ್ರ ಪಕ್ಷಗಳಾದ ಜೆಡಿಯು ಹಾಗೂ ಎಲ್ಜೆಪಿಯಿಂದ ಬಂದ ಟೀಕೆಗಳಿಂದಾಗಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಅಂತ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ.
ಜೊತೆಗೆ 2014ಕ್ಕೂ ಮುನ್ನ ಲ್ಯಾಟ್ರಲ್ ಎಂಟ್ರಿಗಳನ್ನು ಅಗತ್ಯ ಬಿದ್ದಾಗ ಮಾಡಲಾಗ್ತಾ ಇತ್ತು. ಇದರ ಮೂಲಕ ಕೆಲವರಿಗೆ ಮಾತ್ರ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡಲಾಗ್ತಾ ಇತ್ತು. ಆದರೆ ಇದಕ್ಕೊಂದು ಸಿಸ್ಟಮ್ ತಂದು ಪಾರದರ್ಶಕತೆ ಮತ್ತು ಓಪನ್ ಆಗಿ ಲ್ಯಾಟ್ರಲ್ ಎಂಟ್ರಿ ಮಾರ್ಗವನ್ನ ಅನುಸರಿಸಬೇಕು ಅನ್ನೋದು ನಮ್ಮ ಸರ್ಕಾರದ ಲೆಕ್ಕಾಚಾರ ಆಗಿತ್ತು. ನಮ್ಮ ಸಂವಿಧಾನದಲ್ಲಿ ಪ್ರತಿಪಾದಿಸಿದ ರೀತಿಯಲ್ಲಿ ಈ ಪ್ರಾಸೆಸ್ ನ್ಯಾಯಯುತವಾಗಿ ನಡೆಯಬೇಕು ಅಂತ ನಮ್ಮ ಪ್ರಧಾನಿ ಇಚ್ಛಿಸಿದ್ರು ಅಂತ ಹೇಳಿದ್ದಾರೆ. ಈ ಮೂಲಕ ಮೈತ್ರಿ ಸರ್ಕಾರದ ಆರಂಭದಲ್ಲೇ ಮೋದಿ ಆಡಳಿತದಲ್ಲಿ ಇಂಪಾರ್ಟೆಂಟ್ ನಿರ್ಧಾರವೊಂದು ಹಿಂದಕ್ಕೆ ಸರಿದಂತಾಗಿದೆ. ಅಂದಹಾಗೆ ಇತ್ತೀಚೆಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಹುದ್ದೆಗೆ ತಗೊಂಡ್ರೆ ಅದು ಮೀಸಲಾತಿಯನ್ನು ಕಿತ್ಕೊಂಡಂತಾಗುತ್ತೆ ಅಂತ ವಿಪಕ್ಷಗಳು ಕಿಡಿಕಾರಿದ್ವು. ರಾಹುಲ್ ಗಾಂಧಿ ಈ ರೀತಿ ಹೇಳಿದ್ರು, ಸಂವಿಧಾನದ ಮೇಲಿನ ದಾಳಿ ಅಂತ ಕರೆದಿದ್ರು. ಅದಾದ್ಮೇಲೆ ಬಹಿರಂಗವಾಗಿ ಮೋದಿ ಸಂಪುಟ ಸಚಿವ ಚಿರಾಗ್ ಪಾಸ್ವಾನ್ ಕೂಡ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇಫ್ಸ್ ಬಟ್ಸ್ ಏನೂ ಇಲ್ಲ, ನಾವು ಇದರಲ್ಲಿ ಕ್ಲಿಯರ್ ಇದ್ದೀವಿ, ನಾವಿದನ್ನ ಒಪ್ಪಲ್ಲ ಅಂತೆಲ್ಲ ಹೇಳಿದ್ರು ಓಪನ್ ಆಗಿ. ಈಗ ಅಂತಿಮವಾಗಿ ಅದನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಇತ್ತ ಸರ್ಕಾರದ ಕೆಲ ಸಚಿವರು ಲ್ಯಾಟ್ರಲ್ ಎಂಟ್ರಿಯ ಪರವಾಗಿ ಮತ್ತೆ ಧ್ವನಿ ಎತ್ತಿದ್ದಾರೆ. ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಮನಮೋಹನ್ ಸಿಂಗ್ ಸರ್ಕಾರ ಕೂಡ ಲ್ಯಾಟ್ರಲ್ ಎಂಟ್ರಿಯಿಂದಲೇ ಬಂದವರು ಅಂತ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ರಾಜಕೀಯವಾಗಿ ಹಲವು ಚರ್ಚೆ ನಡೀತಾ ಇದೆ. ಬಿಹಾರ, ಹರಿಯಾಣ, ಮಹಾರಾಷ್ಟ್ರದಲ್ಲಿ ಚುನಾವಣೆ ಇರೋದ್ರಿಂದ ಲೋಕಸಭಾ ಚುನಾವಣೆಯಲ್ಲೂ ಕಾಂಗ್ರೆಸ್ ಇವರು 400 ಸೀಟ್ ಕೇಳ್ತಿರೋದೇ ಮೀಸಲಾತಿಯನ್ನ ತೆಗೆದುಹಾಕಕ್ಕೆ, ಸಂವಿಧಾನ ಬದಲಾವಣೆ ಮಾಡೋಕೆ ಅಂತ ಹೇಳಿ ಪ್ರಚಾರ ಮಾಡಿ ಬಿಜೆಪಿಗೆ ಡ್ಯಾಮೇಜ್ ಮಾಡುವಲ್ಲಿ ಯಶಸ್ವಿಯಾಗಿರೋದ್ರಿಂದ ಮುಂದಿನ ಪೊಲಿಟಿಕಲ್ ಲೆಕ್ಕಾಚಾರಗಳನ್ನು ಹಿಡ್ಕೊಂಡು ಬಿಜೆಪಿ ಹಿಂದೆ ಹೆಜ್ಜೆ ಇಟ್ಟಿದೆ ಅನ್ನೋ ವಿಶ್ಲೇಷಣೆ ಮಾಡಲಾಗ್ತಿದೆ. ಲ್ಯಾಟ್ರಲ್ ಎಂಟ್ರಿ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ, ಸರ್ಕಾರಿ ಅಧಿಕಾರಿಗಳನ್ನು ಹೊರತುಪಡಿಸಿ ಆಯಕಟ್ಟಿನ ಜಾಗಗಳಿಗೆ ಇಂಪಾರ್ಟೆಂಟ್ ಎಕ್ಸ್ಪರ್ಟೀಸ್ ಬೇಕಾಗಿರುವಂತಹ ಟೆಕ್ನಾಲಜಿ ಬಗ್ಗೆ ಆ ಏರಿಯಾದ ಆ ಕ್ಷೇತ್ರದ ಮಾಹಿತಿ ಇರೋ ಖಾಸಗಿ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಸರ್ಕಾರಿ ಕೆಲಸವನ್ನ ಮಾಡಿಸೋದು, ಇದನ್ನ ಲ್ಯಾಟ್ರಲ್ ಎಂಟ್ರಿ ಅಂತ ಹೇಳ್ತಾರೆ. ಇದೇನು, ಇದರ ಹಿನ್ನೆಲೆ ಏನು, ಇದಕ್ಕೆ ಸಂಬಂಧಪಟ್ಟಂತೆ ನಾವು ಇತ್ತೀಚೆಗಷ್ಟೇ ಡೀಟೇಲ್ಡ್ ರಿಪೋರ್ಟ್ ಅನ್ನು ಪಬ್ಲಿಷ್ ಮಾಡಿದ್ದೀವಿ, ನೀವು ಅದನ್ನ ಚೆಕ್ ಮಾಡಬಹುದು. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿಗೆ ಹೊಸ ಸಂಕಷ್ಟ ಎದುರಾಗಿದೆ. ಭೂ ಹಗರಣ ಮತ್ತು ಗಣಿ ಗುತ್ತಿಗೆ ಮಂಜೂರು ಮಾಡಿರುವ ಆರೋಪದಡಿ ಎಚ್ಡಿಕೆ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸೋಕೆ ಅನುಮತಿ ಕೋರಿ ಎಸ್ಐಟಿ ರಾಜ್ಯಪಾಲರಿಗೆ ಪತ್ರ ಬರೆದಿದೆ. 2007ರಲ್ಲಿ ಕುಮಾರಸ್ವಾಮಿ ಸಿಎಂ ಆಗಿದ್ದ ಟೈಮ್ನಲ್ಲಿ ನಿಯಮಗಳನ್ನು ಉಲ್ಲಂಘಿಸಿ ಗಣಿಗಾರಿಕೆಗೆ ಅವಕಾಶ ಕೊಡಲಾಗಿದೆ. ಎಸ್ಎಸ್ವಿಎಂ ಕಂಪನಿಗೆ 550 ಎಕರೆ ವಿಸ್ತೀರ್ಣದ ಗಣಿ ಗುತ್ತಿಗೆ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಈ ಸಂಬಂಧ ಸಿಎಂ ಸಿದ್ದರಾಮಯ್ಯರ ಕಾನೂನು ಸಲಹೆಗಾರ ಪೊನ್ನಣ್ಣ ಕುಮಾರಸ್ವಾಮಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ. ಭ್ರಷ್ಟಾಚಾರ ಆರೋಪ ಹೊತ್ತವರು ಕೇಂದ್ರ ಮಂತ್ರಿಯಾಗಿ ಮುಂದುವರಿಬಹುದಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಸಿಎಂ ಬದಲಾವಣೆ ವಿಚಾರವಾಗಿ ಇದೀಗ ಡಿಸಿಎಂ ಡಿಕೆ ಶಿವಕುಮಾರ್ ಇಂಟ್ರೆಸ್ಟಿಂಗ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ 5 ವರ್ಷಗಳ ಕಾಲ ಅಲ್ಲ, ಬದಲಿಗೆ 10 ವರ್ಷಗಳ ಕಾಲ ಸಿಎಂ ಆಗಿರುತ್ತಾರೆ ಅನ್ನೋ ಹೇಳಿಕೆಯನ್ನು ಡಿಕೆ ಶಿವಕುಮಾರ್ ಕೊಟ್ಬಿಟ್ಟಿದ್ದಾರೆ. ಶರಾವತಿ ಕೊಳ್ಳದಿಂದ ಬೆಂಗಳೂರಿಗೆ ನೀರು ತರೋ ಯೋಜನೆಯನ್ನ ಕೈಬಿಡುವಂತೆ ಸಿಎಂಗೆ ಪತ್ರ ಬಂದಿದೆ. ಈ ಯೋಜನೆಯಿಂದ ಶರಾವತಿ ಕೊಳ್ಳ ಮಾತ್ರ ಅಲ್ಲದೆ ಪಶ್ಚಿಮ ಘಟ್ಟ ಪರಿಸರದ ಮೇಲೂ ಕೂಡ ಪರಿಣಾಮ ಆಗುತ್ತೆ. ಈಗ ಆಲ್ರೆಡಿ ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಗಳು ಹಾಗೂ ಹಲವಾರು ತಜ್ಞರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಇದನ್ನು ಕೈಬಿಡಬೇಕು ಅಂತ ಪತ್ರಕರ್ತರು, ಸಾಹಿತಿಗಳ ಗುಂಪು ಪತ್ರವನ್ನ ಬರೆದಿದೆ. ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯ ಹೆಸರನ್ನ ಚೇಂಜ್ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಸಿಟಿ ಬದಲು ದೇವರಾಜು ಎಲೆಕ್ಟ್ರಾನಿಕ್ ಸಿಟಿಯಾಗಿ ನಾಮಕರಣ ಮಾಡ್ತೀವಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಜೈಲಲ್ಲಿರೋ ದರ್ಶನ್ಗೆ ಮತ್ತೆ ನಿರಾಸೆಯಾಗಿದೆ. ಮನೆಯೂಟ ಕೋರಿ ಹೈಕೋರ್ಟ್ಗೆ ನಟ ದರ್ಶನ್ ಅರ್ಜಿಯನ್ನ ಹಾಕಿದ್ರು. ಅದರ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಸೆಪ್ಟೆಂಬರ್ 5ಕ್ಕೆ ಡೇಟ್ ಫಿಕ್ಸ್ ಮಾಡಿದೆ. ಏನೋ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕೊಂಬೆಟ್ಟು ಅನ್ನೋ ಕಡೆಯಲ್ಲಿ ಅಪ್ರಾಪ್ತರು, ಬಟ್ ತೀರಾ ಚಿಕ್ಕವರಲ್ಲ, ಪಿಯುಸಿಗೆ ಹೋಗ್ತಾ ಇದ್ದವರು, ಅವರು ಒಂದು ಹುಡುಗ ಮತ್ತು ಒಂದು ಹುಡುಗಿ ಅವ್ರ ನಡುವೆ ಪ್ರೀತಿ ನಿರಾಕರಣೆಯ ವಿಚಾರವಾಗಿ ಜಗಳ ಆಗಿ ಬಾಲಕ ಅಥವಾ ಹುಡುಗ ಆ ಹುಡುಗಿಗೆ ಚಾಕು ಪ್ರಯೋಗ ಮಾಡಿದ್ದಾನೆ. ಕೈಯಲ್ಲಿ ಸ್ವಲ್ಪ ಗಾಯ ಆಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಹುಡುಗ ಹಿಂದೂ ಹುಡುಗ, ಹುಡುಗಿ ಮುಸ್ಲಿಂ ಆಕೆ. ಹಾಗಾಗಿ ಅಂತರ್ಧರ್ಮೀಯ ಮಕ್ಕಳ ನಡುವೆ ಈ ರೀತಿ ಗಲಾಟೆ ಆಗಿರೋದ್ರಿಂದ, ಘರ್ಷಣೆ ಆಗಿರೋದ್ರಿಂದ ಸ್ವಲ್ಪ ಬಿಗುವಿನ ವಾತಾವರಣ ಆ ಕಡೆ ಎಲ್ಲ ಇದೆ. ಹಾಗಾಗಿ ಪೊಲೀಸರು ಸ್ವಲ್ಪ ಕಂಟ್ರೋಲ್ ಮಾಡೋಕೆ ಎಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ. ಸಿಕ್ಕಿಂನಲ್ಲಿ ಉಂಟಾದ ಮೇಘ ಸ್ಫೋಟಕ್ಕೆ ಇದೀಗ ದೊಡ್ಡ ಮಟ್ಟದಲ್ಲಿ ಭೂಕುಸಿತ ಉಂಟಾಗಿ ತೀಸ್ತಾ 5ನೇ ಹಂತದ ಡ್ಯಾಂನ ಪವರ್ ಸ್ಟೇಷನ್ ನಾಶ ಆಗಿದೆ. ಸದ್ಯ ಘಟನೆಯಲ್ಲಿ ಯಾವುದೇ ರೀತಿಯ ಸಾವು ಸಂಭವಿಸಿಲ್ಲ. ಕಳೆದ ಕೆಲ ವಾರಗಳಿಂದ ಈ ಭಾಗದಲ್ಲಿ ಸಣ್ಣ ಪುಟ್ಟ ಭೂಕುಸಿತಗಳು ಉಂಟಾಗ್ತಾ ಇದ್ದು ತೀಸ್ತಾ ಪವರ್ ಸ್ಟೇಷನ್ಗೆ ಅಪಾಯ ಇದೆ ಅಂತ ಹೇಳಲಾಗ್ತಿತ್ತು. ಈಗ ಈ ಅಪಾಯ ಸಂಭವಿಸಿನೇ ಬಿಟ್ಟಿದೆ. ಎಸ್ಸಿ ಎಸ್ಟಿ ಕೆನೆ ಪದರದ ವಿಚಾರವಾಗಿ ಭಾರತ್ ಬಂದ್ಗೆ ಕರೆ ಕೊಡಲಾಗಿದೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ವಿಚಾರವಾಗಿ ಹೇಳಿಕೆಯನ್ನ ಕೊಟ್ಟಿತ್ತು. ಎಸ್ಸಿ ಎಸ್ಟಿ ಸಮುದಾಯದಲ್ಲೂ ಕೂಡ ಯಾರಿಗೆ ಮೀಸಲಾತಿಯ ಅಗತ್ಯ ಇದೆಯೋ ಅವರು ಕೊಡಬೇಕು. ಆಲ್ರೆಡಿ ಒಂದ್ಸಲ ಲಾಭ ಪಡ್ಕೊಂಡವ್ರನ್ನ ಹೊರಗಿಡಬೇಕು. ನೆಕ್ಸ್ಟ್ ಜನರೇಷನ್ ನಲ್ಲಿ ಬೇರೆ ಯಾರಿಗಾದ್ರೂ, ಅದೇ ಸಮುದಾಯದ ಇನ್ಯಾರಿಗಾದ್ರೂ ಅವಕಾಶ ಸಿಗದಿರುವವರಿಗೆ, ವಂಚಿತರಿಗೆ ಸಿಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿತ್ತು. ಅದನ್ನ ವಿರೋಧಿಸಿ
ಆಲ್ರೆಡಿ ಕೆನೆಯನ್ನ ತಿಂದಿರುವಂತಹ ಇದೇ ಸಮುದಾಯಗಳ ದೊಡ್ಡ ದೊಡ್ಡ ನಾಯಕರುಗಳು ಗುಂಪಾಗಿ ಪಕ್ಷ ಭೇದ ಮರೆತು ಬಿಜೆಪಿ, ಕಾಂಗ್ರೆಸ್ ಎಲ್ಲಾ ಪಾರ್ಟಿಯವರು ಸೇರ್ಕೊಂಡು ನಾವು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ, ಹಿಂಗಾಗಬಾರ್ದಿತ್ತು, ಕೆನೆ ಪದರ ತೆಗೆದು ಹಾಕಬಾರದು ಅಂತ ಆಗ್ರಹ ಮಾಡಿದ್ರು. ಈಗ ಭಾರತ್ ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ. ಏನೋ ಭಾರತ ಹಾಗೂ ಜಪಾನ್ ನಡುವೆ 2+2 ಮೀಟಿಂಗ್ ನಡೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಾಗೂ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಪಾಲ್ಗೊಂಡಿದ್ದಾರೆ. ಜಪಾನ್ ಕಡೆಯಿಂದ ಅಲ್ಲಿನ ಡಿಫೆನ್ಸ್ ಮಿನಿಸ್ಟರ್ ಮತ್ತು ಫಾರಿನ್ ಮಿನಿಸ್ಟರ್ಗಳು ಬಂದಿದ್ರು. ಜಪಾನ್ ವಿದೇಶಾಂಗ ಮಂತ್ರಿ ಯೋಕೋ ಕಾಮೆಕಾವಾ ಹಾಗೆ ರಕ್ಷಣಾ ಮಂತ್ರಿ ಮಿನೋರು ಕಿಹಾರಾ ಭಾಗಿಯಾಗಿದ್ರು. ಎರಡು ದೇಶಗಳ ನಡುವಿನ ಆರ್ಥಿಕ ಮತ್ತು ರಕ್ಷಣಾ ಸಂಬಂಧಗಳ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಇಂಡೋ ಪೆಸಿಫಿಕ್ ಭಾಗದಲ್ಲಿನ ರಾಜಕೀಯದ ಬಗ್ಗೆ, ಚೀನಾದ ಹಾರಾಟಗಳ ಬಗ್ಗೆ ಅಲ್ಲಿ ಚರ್ಚೆ ನಡೆಸಲಾಗಿದೆ. ವಾರದ ಮೊದಲ ಸೆಷನ್ ನಲ್ಲಿ ಫ್ಲಾಟ್ ಆಗಿದ್ದ ಷೇರುಪೇಟೆ ಮತ್ತೆ ಎದ್ದು ನಿಂತುಕೊಳ್ತು. ಭಾರತದ ಷೇರುಪೇಟೆಯಲ್ಲಿ ಸಿಕ್ಕಾಪಟ್ಟೆ ಬೈಯಿಂಗ್ ನಡೀತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 378 ಪಾಯಿಂಟ್ಸ್ ಗಳಿಸಿ 80,802ಕ್ಕೆ, ನಿಫ್ಟಿ 126 ಪಾಯಿಂಟ್ಸ್ ಗಳಿಸಿ 24,698ಕ್ಕೆ ರೀಚ್ ಆದವು. ಜಾಗತಿಕ ಮಾರುಕಟ್ಟೆಯ ಪಾಸಿಟಿವ್ ಟ್ರೆಂಡ್ನಿಂದ ಷೇರುಪೇಟೆ ಹಸಿರು ಪಟ್ಟಿಯಲ್ಲಿ ಕಾಣಿಸಿಕೊಳ್ಳೋಕೆ ಸಾಧ್ಯ ಆಯಿತು. ಹೂಡಿಕೆದಾರರು 2 ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಕಮ್ಮಿಯಾಗಿ 83 ರೂಪಾಯಿ 76 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 837 ರೂಪಾಯಿ ಜಾಸ್ತಿಯಾಗಿ 71,945 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 760 ರೂಪಾಯಿ ಜಾಸ್ತಿಯಾಗಿ 65,900 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 2,030 ರೂಪಾಯಿ ಜಾಸ್ತಿಯಾಗಿ 85,321 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.